ಊಹಿಸ್ಕೊಳ್ಳಿ, ವರ್ಷಗಟ್ಲೆ ನಿದ್ದೆಗೆಟ್ಟು ಓದಿ ನಾಳೆನೇ ಪರೀಕ್ಷೆ ಎನ್ನುವಾಗ ಇಡೀ ದೇಶದ ಅತಿದೊಡ್ಡ ಮೆಡಿಕಲ್ ಎಂಟ್ರೆನ್ಸ್ ಪರೀಕ್ಷೆಯೇ ರದ್ದಾಗಿದೆ ಅಂತ ಸುದ್ದಿ ಬಂದ್ರೆ ಹೇಗಾಗ್ಬೋದು? ಅಬ್ಬಾ, ಅದು ನಿಜಕ್ಕೂ ಒಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬಹುದು. ಹೌದು, 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಒಂದೇ ರಾತ್ರಿಯಲ್ಲಿ ಅತಂತ್ರವಾಗಿದೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ನಾವು 2026ರ ನೀಟ್ ಯುಜಿ ಪರೀಕ್ಷೆಯ ದಿಢೀರ್ ರದ್ದತಿ ಮತ್ತು ಮುಂದೇನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿದ್ದೇವೆ. ಖಂಡಿತ. ಈ ಇನ್ಫಾರ್ಮೇಷನ್ ಓವರ್ಲೋಡ್ ನಡುವೆ ಅಸಲಿಯತ್ತೇನು ಮತ್ತೆ ಸುಳ್ಳು ಸುದ್ದಿಗಳಾಚೆ ವಾಸ್ತವಿಕವಾಗಿ ಏನನ್ನು ನಿರೀಕ್ಷಿಸಬಹುದು ಅಂತ ನಾವು ನೋಡಬೇಕಿದೆ. ಕರೆಕ್ಟ್. ನಮ್ಮ ಮುಂದಿರುವ ಕೆಲವು ಪ್ರಮುಖ ವರದಿಗಳ ಆಧಾರದ ಮೇಲೆ ಇದನ್ನು ವಿಶ್ಲೇಷಣೆ ಮಾಡೋಣ. ನನಗಂತೂ ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇದು ಮ್ಯಾರಥಾನ್ ಓಡಲು ಸಂಪೂರ್ಣ ಸಿದ್ಧರಾಗಿ ಆರಂಭಿಕ ರೇಖೆಯಲ್ಲಿ ನಿಂತಾಗ ದಿಢೀರನೆ ಓಟದ ಮಾರ್ಗವೇ ರದ್ದಾಗಿದೆ, ನೀವು ಹೊಸ ನಕ್ಷೆಗಾಗಿ ಕಾಯಬೇಕು ಅಂತ ಹೇಳಿದಾಗೆ ಇದೆ ಅಲ್ವಾ? ನಿಖರವಾದ ಹೋಲಿಕೆ ಇದು. ಇದು ನಿಜಕ್ಕೂ ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಹಿಸ್ಟಾರಿಕ್ ಮೂಮೆಂಟ್. ಕೇವಲ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದಲ್ಲ, ಆ ಇಡೀ ಸಿಸ್ಟಮ್ನ ಫೌಂಡೇಶನ್ ಅಲುಗಾಡಿದೆ. ಬೆಚ್ಚಿ ಬೀಳಿಸುವ ವಿಚಾರ. ಅಂದ್ರೆ ಇದು ಕೇವಲ ಒಂದೆರಡು ಭ್ರಷ್ಟ ವ್ಯಕ್ತಿಗಳ ಕೆಲಸ ಅಲ್ಲ, ಇದೊಂದು ವ್ಯವಸ್ಥಿತ ಜಾಲದ, ಬಹುಶಃ ಒಂದು ದೊಡ್ಡ ಮಾಫಿಯಾದ ಕೈವಾಡ ಇರುವ ಸಾಧ್ಯತೆ ಇದೆ. ಹೌದು, ಪಕ್ಕಾ ಮಾಫಿಯಾ ಕೈವಾಡ ಇರುತ್ತೆ. ಸರಿ, ಸಿಬಿಐ ತನಿಖೆಯನ್ನು ನಡೀತಾ ಇದೆ. ಆದರೆ ಮನೆಯಲ್ಲಿ ಕುಳಿತು ಓದುತ್ತಿರುವ ವಿದ್ಯಾರ್ಥಿಗೆ ಸಿಬಿಐ ರಿಪೋರ್ಟ್ಗಿಂತ ತನ್ನ ಪರೀಕ್ಷೆ ಯಾವಾಗ ನಡೆಯುತ್ತೆ ಅನ್ನೋ ಟೆನ್ಷನ್ ಹೆಚ್ಚು. ಸಹಜ. ಈ ಗೊಂದಲದಲ್ಲಿ ನಮ್ಮ ಬಳಿ ಇರುವ ಡೇಟಾ ನಮಗೆ ಏನ್ ಸುಳಿವು ನೀಡ್ತಾ ಇದೆ ಅಂದ್ರೆ, ಮರುಪರೀಕ್ಷೆ ಯಾವಾಗ ನಡೀಬಹುದು? ಯಾವುದೇ ಅಧಿಕೃತ ಪ್ರಕಟಣೆ ಇಲ್ಲದಿರುವಾಗ ನಾವು ಡೇಟಾ ಮತ್ತು ಈ ಹಿಂದಿನ ಇತಿಹಾಸದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ನಮ್ಮ ಮುಂದಿರುವ ವರದಿಗಳ ಪ್ರಕಾರ ಮತ್ತು ಶೈಕ್ಷಣಿಕ ವಿಶ್ಲೇಷಕರ ಅಂದಾಜಿನಂತೆ ಜೂನ್ 2026ರ ಕೊನೆಯ ವಾರ ಅಥವಾ ಜುಲೈ 2026ರ ಮೊದಲಾರ್ಧದಲ್ಲಿ ಮರುಪರೀಕ್ಷೆ ನಡೆಯುವ ಬಲವಾದ ಸಾಧ್ಯತೆಯಿದೆ. ಒಂದ್ ನಿಮಿಷ ಕಾಯ್ದ್ರಿ. ಜೂನ್ ಅಂತ್ಯ ಅಥವಾ ಜುಲೈ ಮೊದಲಾರ್ಧ ಅಂದ್ರೆ ಸುಮಾರು 1.5 ರಿಂದ 2 ತಿಂಗಳ ಗ್ಯಾಪ್. ಯಾಕೆ ಅಷ್ಟು ಲೇಟ್? ನೋಡಿ, ನನ್ನ ಪ್ರಕಾರ NTA ಬಳಿ ಈಗಾಗಲೇ ಬೇರೆ ಸೆಟ್ನ ಪ್ರಶ್ನೆ ಪತ್ರಿಕೆಗಳ ಬ್ಯಾಕಪ್ ಇದ್ದೇ ಇರುತ್ತೆ ಅಲ್ವಾ? 1-2 ವಾರದಲ್ಲಿ ಹೊಸ ಪೇಪರ್ ಪ್ರಿಂಟ್ ಮಾಡಿ ಎಕ್ಸಾಮ್ ಮಾಡ್ಬೋದಲ್ಲ? ಇದಕ್ಕೆ ಇಷ್ಟು ದೊಡ್ಡ ಸಮಯ ಬೇಕಾ? ಇದು ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿ ಕಾಣುತ್ತೆ. ಆದ್ರೆ ಇದು ಮನೆಯಲ್ಲಿ ಪ್ರಿಂಟರ್ನಲ್ಲಿ ಪ್ರಿಂಟ್ ತೆಗೆದಷ್ಟು ಸಿಂಪಲ್ ಅಲ್ಲ. ಓಕೆ. ಇಲ್ಲಿ 24 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಇದರ ಹಿಂದೆ ಒಂದು ಬೃಹತ್ ಆಡಳಿತಾತ್ಮಕ ಮತ್ತು ಲಾಜಿಸ್ಟಿಕಲ್ ಸವಾಲಿದೆ. ಮೊದಲನೆಯದಾಗಿ NTAಯ ಹಿಂದಿನ ಕಾರ್ಯವಿಧಾನಗಳನ್ನು ನಾವು ಗಮನಿಸಿದರೆ, ಯಾವುದೇ ಒಂದು ಪರೀಕ್ಷೆ ಕ್ಯಾನ್ಸಲ್ ಆದ ನಂತರ ಲೀಗಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ನಿಯಮಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಕನಿಷ್ಠ 30 ರಿಂದ 45 ದಿನಗಳ ಕಾಲಾವಕಾಶವನ್ನು ನೀಡಲೇಬೇಕಾಗ್ತದೆ. ಅದ್ಯಾಕೆ? ಕೇವಲ ರಿವಿಷನ್ ಮಾಡ್ಕೊಳ್ಳಿ ಅಂತಾನಾ? ಕೇವಲ ರಿವಿಷನ್ಗಾಗಿ ಅಲ್ಲ. ಈ ರೀತಿಯ ದಿಢೀರ್ ರದ್ದತಿ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಮಾನಸಿಕ ಆಘಾತ ಬೀರಿರುತ್ತೆ. ಅವರು ಮಾನಸಿಕವಾಗಿ ಮತ್ತೆ ಸಿದ್ಧರಾಗಲು ಬೇಕಾದ ಸಮಯ ಅದು. ಆ ಟ್ರಾಮಾಯಿಂದ ಹೊರಬರಬೇಕು. ಹೌದು. ಎರಡನೇದಾಗಿ ಮತ್ತು ಅತ್ಯಂತ ಪ್ರಮುಖವಾದದ್ದು ಲಾಜಿಸ್ಟಿಕ್ಸ್. ಒಮ್ಮೆ ಪೇಪರ್ ಲೀಕ್ ಆಗಿವೆ ಅಂದ್ರೆ ಹಳೆಯ ಭದ್ರತಾ ಪ್ರೋಟೋಕಾಲ್ಗಳನ್ನ ಅವರು ಮತ್ತೆ ಬಳಸುವಂತಿಲ್ಲ. ಕರೆಕ್ಟ್. ಹಳೆಯ ಪರೀಕ್ಷಾ ಕೇಂದ್ರಗಳನ್ನ ಮತ್ತೆ ಹಾಗೇ ನಂಬುವಂತಿಲ್ಲ. ಹೌದು. ಅಂದ್ರೆ NTA ಈಗ ಹೊಸದಾಗಿ ದೇಶಾದ್ಯಂತ 4 ರಿಂದ 5 ಸಾವಿರ ಸ್ಕೂಲ್ ಮತ್ತು ಕಾಲೇಜ್ಗಳನ್ನ ಮತ್ತೆ ಸಂಪರ್ಕಿಸಿ ಆ ದಿನಾಂಕದಂದು ಆ ಬಿಲ್ಡಿಂಗ್ ಖಾಲಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ಅಬ್ಬಾ, 4-5 ಸಾವಿರ ಸೆಂಟರ್ಸ್! ಅಲ್ಲಿನ CCTV ಕ್ಯಾಮೆರಾಗಳು ಕೆಲಸ ಮಾಡ್ತಿವೆಯಾ, ಭದ್ರತೆ ಹೇಗಿದೆ, ಸಿಬ್ಬಂದಿಯ ಹಿನ್ನೆಲೆ ಏನು ಎಂಬುದನ್ನೆಲ್ಲ ಹೊಸದಾಗಿ ಚೆಕ್ ಮಾಡಬೇಕು. ಆಮೇಲೆ ಹೊಸ ಪೇಪರ್ಗಳನ್ನ ಹೊಸ ಸೆಕ್ಯೂರಿಟಿ ಫೀಚರ್ಗಳೊಂದಿಗೆ ಪ್ರಿಂಟ್ ಮಾಡಿ ಮತ್ತೆ ದೇಶದ ಮೂಲೆ ಮೂಲೆಗೆ ಸೇಫ್ ಆಗಿ ತಲುಪಿಸಬೇಕು. ಇದು ರಾತ್ರೋರಾತ್ರಿ ಆಗುವ ಮ್ಯಾಜಿಕ್ ಖಂಡಿತ ಅಲ್ಲ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕ ಆಗುತ್ತೆ. ನೋಡಿ, NTA ಈಗ ಕೇವಲ ಶೈಕ್ಷಣಿಕ ವರ್ಷದ ಗಡಿಯಾರದ ವಿರುದ್ಧ ಓಡ್ತಾ ಇಲ್ಲ. ಬದಲಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭದ್ರತೆ ಮತ್ತು ಪರೀಕ್ಷಾ ಕೇಂದ್ರಗಳ ಬೃಹತ್ ವ್ಯವಸ್ಥೆಯನ್ನ ಅಕ್ಷರಶಃ ಶೂನ್ಯದಿಂದ ಮತ್ತೆ ಕಟ್ಟಬೇಕಾದ ಸವಾಲಿನಲ್ಲಿದೆ. ಹೌದು. ಇದರ ಜೊತೆಗೆ NTA ಮೇಲೆ ಮತ್ತೊಂದು ಅಗೋಚರ ಒತ್ತಡ ಇದೆ. ಅದೇ MBBS ಕೌನ್ಸಿಲಿಂಗ್ ಕ್ಯಾಲೆಂಡರ್. ಹೌದು, ಆ ಕೌನ್ಸಿಲಿಂಗ್ ಪ್ರಕ್ರಿಯೆ. ವೈದ್ಯಕೀಯ ಶಿಕ್ಷಣದ ಶೈಕ್ಷಣಿಕ ವರ್ಷವು ಮೆಡಿಕಲ್ ಕೌನ್ಸಿಲ್ನ ಒಂದು ನಿರ್ದಿಷ್ಟ ಟೈಮ್ಲೈನ್ ಪ್ರಕಾರ ನಡೆಯುತ್ತೆ. ಪರೀಕ್ಷೆಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡ್ತಾ ಹೋದ್ರೆ ಕೌನ್ಸಿಲಿಂಗ್ ಲೇಟ್ ಆಗುತ್ತೆ, ಕಾಲೇಜ್ಗಳು ತಡವಾಗಿ ಶುರುವಾಗ್ತವೆ. ಇದರಿಂದ ವಿದ್ಯಾರ್ಥಿಗಳ ಮುಂದಿನ 5.5 ವರ್ಷಗಳ ಕೋರ್ಸ್ನ ಮೇಲೆ ರಿಪಲ್ ಎಫೆಕ್ಟ್ ಬೀಳುತ್ತಲ್ವಾ? ಖಂಡಿತ ಬೀಳುತ್ತೆ. ಒಂದು ಹಂತ ಮೀರಿ ತಡವಾದ್ರೆ ಅದನ್ನ 0 ಇಯರ್ ಅಂತ ಘೋಷಿಸುವ ಅಪಾಯವೂ ಇರುತ್ತೆ. 0 ಇಯರ್? ಓ ಮೈ ಗಾಡ್. ಹೌದು. ಹಾಗಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಹೆಚ್ಚು ವಿಳಂಬ ಮಾಡುವಂತಿಲ್ಲ.
ಈ ಕನಿಷ್ಠ ತಯಾರಿ ಸಮಯ, ಲಾಜಿಸ್ಟಿಕ್ಸ್ ಮತ್ತು ಶೈಕ್ಷಣಿಕ ಕ್ಯಾಲೆಂಡರ್ನ ಒತ್ತಡ ಇವೆಲ್ಲವನ್ನೂ ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಜೂನ್ ಅಂತ್ಯ ಅಥವಾ ಜುಲೈ ಆರಂಭದ ದಿನಾಂಕ ಮಾತ್ರ ಅವರಿಗೆ ಉಳಿದಿರುವ ಏಕೈಕ ಸೇಫ್ ವಿಂಡೋ. ಓಹೋ, ಇದರ ಹಿಂದಿನ ಲೆಕ್ಕಾಚಾರ ಇಷ್ಟು ದೊಡ್ಡದಿದೆ ಅಂತ ಈಗ ಅರ್ಥವಾಯಿತು. ಹಾಗಾದ್ರೆ ಅಂದಾಜು ಟೈಮ್ಲೈನ್ ಬಗ್ಗೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಆದರೆ ಮನೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇದೆಲ್ಲವೂ ಔಟ್ ಆಫ್ ಕಂಟ್ರೋಲ್. ಅವರಿಗೆ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ, ವಾಸ್ತವವಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹಂತಗಳನ್ನು ನಿರೀಕ್ಷಿಸಬಹುದು? ಇದು ನಾವು ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಹಂತ. ಮೂಲಗಳ ಪ್ರಕಾರ ನಿರೀಕ್ಷಿತ ಘಟನಾವಳಿಗಳ ಸರಮಾಲೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಡೆಯಲಿದೆ. ಓಕೆ, ಫಸ್ಟ್ ಸ್ಟೆಪ್ ಏನು? ಮೊದಲು ಎನ್ಟಿಎ ಕಡೆಯಿಂದ ಮರುಪರೀಕ್ಷೆಯ ಕುರಿತು ಒಂದು ಅಧಿಕೃತ ನೋಟಿಸ್ ಪ್ರಕಟ ಆಗುತ್ತೆ. ಅದರಲ್ಲಿ ಹೊಸ ಪರೀಕ್ಷೆಯ ನಿಖರವಾದ ದಿನಾಂಕ ಇರುತ್ತೆ. ಆ ನಂತರ ಪರೀಕ್ಷೆಗೆ ಕೆಲವು ದಿನಗಳ ಮೊದಲು ಸಿಟಿ ಇಂಟಿಮೇಷನ್ ಸ್ಲಿಪ್ ಬಿಡುಗಡೆಯಾಗುತ್ತೆ. ಅಂದ್ರೆ ವಿದ್ಯಾರ್ಥಿಗೆ ಯಾವ ನಗರದಲ್ಲಿ ಪರೀಕ್ಷಾ ಕೇಂದ್ರ ಸಿಕ್ಕಿದೆ ಅನ್ನೋ ಮಾಹಿತಿಯಾ? ಹೌದು, ಕೇವಲ ನಗರದ ಹೆಸರು ಮಾತ್ರ ಇರುತ್ತೆ, ಸೆಂಟರ್ನ ಹೆಸರಲ್ಲ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಟ್ರಾವೆಲ್ ಪ್ಲಾನ್ ಮಾಡ್ಕೊಳ್ಬಹುದು. ಬೇರೆ ಊರಿಗೆ ಹೋಗ್ಬೇಕಾದ್ರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬಹುದು. ಕರೆಕ್ಟ್. ಇದರ ನಂತರವಷ್ಟೇ, ಅಂದ್ರೆ ಪರೀಕ್ಷೆಗೆ 3 ರಿಂದ 4 ದಿನಗಳಿರುವಾಗ ಫೈನಲ್ ಅಡ್ಮಿಟ್ ಕಾರ್ಡ್ ಬಿಡುಗಡೆಯಾಗುತ್ತೆ. ತದನಂತರ ಮರುಪರೀಕ್ಷೆ ಮತ್ತು ಎಕ್ಸಾಮ್ ಮುಗಿದ 3 ರಿಂದ 4 ವಾರಗಳಲ್ಲಿ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಓಕೆ, ಇಲ್ಲಿ ಒಂದು ಬಹುಮುಖ್ಯವಾದ ಗೊಂದಲವನ್ನು ನಾವು ಪರಿಹರಿಸಿಕೊಳ್ಳೇಬೇಕು. ಪರೀಕ್ಷೆ ಸಂಪೂರ್ಣ ರದ್ದಾಗಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತೆ ಆನ್ಲೈನಲ್ಲಿ ಹೋಗಿ ಮತ್ತೆ ಸಾವಿರಾರು ರೂಪಾಯಿ ಫೀಸ್ ಕಟ್ಟಿ ಸರ್ವರ್ ಕ್ರ್ಯಾಶ್ ಆಗುವ ಟೆನ್ಷನ್ ತಡ್ಕೊಂಡು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ವರದಿಗಳು ಸ್ಪಷ್ಟವಾಗಿ ಸೂಚಿಸಿರುವಂತೆ ಹೊಸದಾಗಿ ಯಾವುದೇ ರಿಜಿಸ್ಟ್ರೇಷನ್ ಮಾಡುವ ಅಗತ್ಯ ಇಲ್ಲ. ಓ ಗ್ರೇಟ್. ವಿದ್ಯಾರ್ಥಿಗಳು ಈ ಹಿಂದೆ ತುಂಬಿರುವ ಅರ್ಜಿಯ ಮಾಹಿತಿಯೇ, ಅವರು ಕಟ್ಟಿರುವ ಫೀಸ್ ಎಲ್ಲವೂ ಮರುಪರೀಕ್ಷೆಗೂ ಸಂಪೂರ್ಣವಾಗಿ ಮಾನ್ಯ ಆಗಿರುತ್ತೆ. ಇದು ಎನ್ಟಿಎ ತೆಗೆದುಕೊಂಡಿರುವ ಒಂದು ಅತ್ಯುತ್ತಮ ನಿರ್ಧಾರ. ಅಬ್ಬಾ, ಇದೊಂದು ದೊಡ್ಡ ರಿಲೀಫ್. ಅಂದ್ರೆ ವಿದ್ಯಾರ್ಥಿಗಳು ಮತ್ತೆ ಅರ್ಜಿ ತುಂಬುವ ಅಡ್ಮಿನಿಸ್ಟ್ರೇಟಿವ್ ತಲೆಬಿಸಿಯನ್ನು ಪಕ್ಕಕ್ಕಿಟ್ಟು ಹಳೆಯ ಅರ್ಜಿಯ ಆಧಾರದ ಮೇಲೆಯೇ ಕೇವಲ ತಮ್ಮ ಸ್ಟಡೀಸ್ ಕಡೆಗೆ ಮಾತ್ರ ಫೋಕಸ್ ಮಾಡಬಹುದು ಅಂತಾಯ್ತು. ಖಂಡಿತ. ಇದನ್ನ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡೋದಾದ್ರೆ, ಹೌದು, ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಕಡೆಗೆ ಮಾತ್ರ ಗಮನ ಹರಿಸಬೇಕು. ಆದ್ರೆ ಇಲ್ಲಿ ಇನ್ನೊಂದು ದೊಡ್ಡ ಸವಾಲಿದೆ. ಬಹುಶಃ ಪರೀಕ್ಷೆಗಿಂತನೂ ದೊಡ್ಡ ಸವಾಲಿದು. ಅದೇನು? ಅದೇ ಇನ್ಫಾರ್ಮೇಷನ್ ಓವರ್ಲೋಡ್, ಅಂದ್ರೆ ಮಾಹಿತಿ ಹೊರೆ ಮತ್ತು ಸುಳ್ಳು ಸುದ್ದಿಗಳು. ಈ ಮಾತನ್ನ ನಾನು ಒಪ್ತೇನೆ. ಈಗ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಓದುವ ಬದಲು ಮೊಬೈಲ್ ತೆಗೆದು ಯೂಟ್ಯೂಬ್ನಲ್ಲಿ ಅಥವಾ ಟೆಲಿಗ್ರಾಮ್ನಲ್ಲಿ ನೀಟ್ ಲೇಟೆಸ್ಟ್ ಅಪ್ಡೇಟ್ ಅಂತ ಹುಡುಕೋತರಾಗಿದೆ. ಹೌದು, ಅದು ತುಂಬಾ ಡೇಂಜರಸ್. ಆ ಆತಂಕದ ಸಮಯದಲ್ಲಿ ಮನುಷ್ಯನ ಮನಸ್ಸು ಎಂಥ ಸುಳ್ಳುನಾದ್ರೂ ನಂಬಲು ಸಿದ್ಧ ಇರುತ್ತೆ ಅಲ್ವಾ? ನಿಖರವಾಗಿ. ಇಂತಹ ಒಂದು ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೂರಾರು ಫೇಕ್ ನೋಟಿಸ್ಗಳು ಹರಿದಾಡ್ತವೆ. ಎನ್ಟಿಎ ಲೋಗೋವನ್ನೇ ಫೋಟೋಶಾಪ್ ಮಾಡಿ ನಾಳೆಯೇ ಪರೀಕ್ಷೆ ಅಥವಾ ಹೊಸ ಸಿಲೆಬಸ್ ಜಾರಿ, ಎಕ್ಸಾಮ್ ಆನ್ಲೈನ್ ಆಗಲಿದೆ ಅನ್ನೋ ಅಂಥ ಆಕರ್ಷಕ ಶೀರ್ಷಿಕೆಗಳನ್ನು ಸೃಷ್ಟಿಸ್ತಾರೆ. ಓ, ಕ್ಲಿಕ್ ಬೈಟ್ಗೋಸ್ಕರ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾರಾ? ಹೌದು, ಮತ್ತು ಅವರ ಆತಂಕವನ್ನ ಹೆಚ್ಚು ಮಾಡ್ತಾರೆ. ಅದಕ್ಕಾಗಿಯೇ ನಾವು ನೋಡ್ತಾ ಇರೋ ಎಲ್ಲಾ ಅಧಿಕೃತ ಮೂಲಗಳು ಸ್ಪಷ್ಟವಾಗಿ ಎಚ್ಚರಿಸುತ್ತವೆ, ಮಾಹಿತಿ ಪಡೆಯಲು ಕೇವಲ ನೀಟ್ ಅಧಿಕೃತ ಪೋರ್ಟಲ್ ಮತ್ತು ಎನ್ಟಿಎ ಅಧಿಕೃತ ವೆಬ್ಸೈಟ್ಗಳನ್ನ ಮಾತ್ರ ಅವಲಂಬಿಸಬೇಕು. ಬೇರೆ ಯಾವುದನ್ನು ನಂಬಬಾರದು. ಖಂಡಿತ. ಬೇರೆ ಯಾವುದೇ ಅನಧಿಕೃತ ಯೂಟ್ಯೂಬ್ ವಿಡಿಯೋಗಳನ್ನೋ, ಟೆಲಿಗ್ರಾಮ್ ಗುಂಪುಗಳನ್ನೋ ಅಥವಾ ವಾಟ್ಸ್ಆಪ್ ಫಾರ್ವರ್ಡ್ಗಳನ್ನು ಕುರುಡಾಗಿ ನಂಬಬಾರದು. ಅಧಿಕೃತ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ನೋಟಿಸ್ ಬರೋವರೆಗೂ ಉಳಿದೆಲ್ಲವೂ ಕೇವಲ ವದಂತಿಗಳಷ್ಟೇ. ಕರೆಕ್ಟ್. ಇದು ಈ ಆಳವಾದ ಚರ್ಚೆಯ ಅತಿ ಪ್ರಮುಖವಾದ ಟೇಕವೇ ಅಂತ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳು ತಮ್ಮ ಎನರ್ಜಿಯನ್ನ ಗೊಂದಲಗಳಿಗಾಗಿ ವ್ಯರ್ಥ ಮಾಡದೆ ಅದನ್ನ ತಮ್ಮ ಸಿದ್ಧತೆಗಾಗಿ, ರಿವಿಷನ್ಗಾಗಿ ಕಾಯ್ದಿರಿಸಿಕೊಳ್ಬೇಕು. ಹೌದು, ಅದು ಬಹಳ ಮುಖ್ಯ. ಸರಿ, ನಾವು ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಒಮ್ಮೆ ಕ್ವಿಕ್ಕಾಗಿ ಸಮರೈಸ್ ಮಾಡೋಣ. ಮೇ 3ರ ಪರೀಕ್ಷೆಯ ರದ್ದತಿ ಈಗ ಒಂದು ವಾಸ್ತವ. ಪ್ರಶ್ನೆ ಪತ್ರಿಕೆಯ ಚೈನ್ ಆಫ್ ಕಸ್ಟಡಿಯಲ್ಲಿ ದೊಡ್ಡ ಮಟ್ಟದ ಭದ್ರತಾ ವೈಫಲ್ಯ ಆಗಿರೋ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ. ಹೊಸ ಭದ್ರತೆ ಮತ್ತು ಲಾಜಿಸ್ಟಿಕ್ಸ್ ವ್ಯವಸ್ಥೆ ಮಾಡಲು ಸಮಯ ಬೇಕಿರೋದ್ರಿಂದ ವಿಶ್ಲೇಷಕರ ಪ್ರಕಾರ ಜೂನ್ ಅಂತ್ಯ ಅಥವಾ ಜುಲೈ ಆರಂಭದಲ್ಲಿ ಮರುಪರೀಕ್ಷೆ ನಡೆಯುವ ಸಾಧ್ಯತೆಯಿದೆ. ಮತ್ತು ಅತಿ ಮುಖ್ಯವಾಗಿ ಯಾವುದೇ ಹೊಸ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲದೆ ಹಳೆಯ ಅರ್ಜಿಯೇ ಮುಂದುವರಿಯಲಿದೆ. ಹಾಗಾಗಿ ಕೇವಲ ಅಧಿಕೃತ ವೆಬ್ಸೈಟ್ಗಳನ್ನು ಮಾತ್ರ ಅನುಸರಿಸಬೇಕು. ಹೌದು, ಈ ಎಲ್ಲಾ ಮೂಲ ಅಂಶಗಳು ಪ್ರಸ್ತುತ ಪರಿಸ್ಥಿತಿಯ ನೈಜ ಚಿತ್ರಣವನ್ನ ನೀಡ್ತವೆ. ವಿದ್ಯಾರ್ಥಿಗಳಿಗೆ ಈಗ ಬೇಕಾಗಿರೋದು ಕೇವಲ ಪೇಪರ್ ಪೆನ್ ಅಷ್ಟೇ ಅಲ್ಲ, ಮಾನಸಿಕ ಸ್ಥೈರ್ಯ ಕೂಡ. ಹಾಗಾದ್ರೆ ಇದರ ಅರ್ಥವೇನು? ಅಧಿಕೃತ ಪ್ರಕಟಣೆ ಬರುವವರೆಗೆ ತಾಳ್ಮೆ ಮತ್ತು ಸಂಯಮ ಕಾಯ್ದುಕೊಳ್ಳುವುದು ಈ ಇಡೀ ಪ್ರಕ್ರಿಯೆಯ ಅಂತಿಮ ಪಾಠ. ನಮ್ಮ ಓಟದ ಮಾರ್ಗ ಬದಲಾಗಿರಬಹುದು, ಆಯೋಜಕನು ಟ್ರ್ಯಾಕ್ ಬದಲಾಯಿಸಿರಬಹುದು, ಆದರೆ ಓಟ ನಿಂತಿಲ್ಲ. ಓಡಲೇಬೇಕಾದ ಅನಿವಾರ್ಯತೆ ವಿದ್ಯಾರ್ಥಿಗಳ ಮುಂದಿದೆ. ಖಂಡಿತ.
ಸಿದ್ಧತೆ ನಿರಂತರವಾಗಿರಬೇಕು. ಇವತ್ತಿನ ಈ ಚರ್ಚೆ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ಕೇಳುಗರ ಚಿಂತನೆಗೆ ಬಿಡಲು ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಭದ್ರತಾ ವೈಫಲ್ಯಗಳು ಮತ್ತು ಪತ್ರಿಕಾ ಸೋರಿಕೆಗಳು ಇಷ್ಟೊಂದು ದೊಡ್ಡ ಮಟ್ಟದ ಅಡ್ಡಿಯನ್ನ ಮತ್ತು ಕೋಲಾಹಲವನ್ನ ಉಂಟುಮಾಡಿರುವಾಗ ಭವಿಷ್ಯದಲ್ಲಿ ಇಂತಹ ಮಹತ್ವದ ಪರೀಕ್ಷೆಗಳ ಸ್ವರೂಪವೇ ಬದಲಾಗಬೇಕಾದ ಅನಿವಾರ್ಯತೆ ಇದೆಯಲ್ವೇ? ಆಲೋಚಿಸಬೇಕಾದ ವಿಷಯವೇ. ನಾವಿನ್ನೂ ಈ ಡಿಜಿಟಲ್ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳು ಲಭ್ಯವಿರುವ ಈ ಕಾಲದಲ್ಲಿ ಲಕ್ಷಾಂತರ ಪೇಪರ್ಗಳನ್ನು ಪ್ರಿಂಟ್ ಮಾಡಿ ಲಾರಿಗಳಲ್ಲಿ ಸಾಗಿಸುವ ಈ ಹಳೆಯ ಪೆನ್ ಮತ್ತು ಪೇಪರ್ ವ್ಯವಸ್ಥೆಯನ್ನ ನೆಚ್ಚಿಕೊಳ್ಳೋದು ಎಷ್ಟು ಸರಿ? ಹೌದು, ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಬಹುಶಃ ಕೇವಲ ಒಂದೇ ದಿನ ನಡೆಯುವ ಇಂತಹ ಬೃಹತ್ ಮ್ಯಾನ್ಯುಯಲ್ ಪರೀಕ್ಷಾ ವ್ಯವಸ್ಥೆಯು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಂಪ್ಯೂಟರ್ ಆಧಾರಿತ ಅಥವಾ ಹೊಸ ತಂತ್ರಜ್ಞಾನದ ಸುಪರ್ದಿಗೆ ಹೋಗುವ ಕಾಲ ಹತ್ತಿರದಲ್ಲಿದೆಯಾ ಎನಿಸ್ತಾ ಇಲ್ವಾ? ಈ ಇಡೀ ಪ್ರಹಸನ ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯ ನಾಂದಿ ಆಗಲಿದೆಯಾ? ಕಾದ್ ನೋಡ್ಬೇಕು. ಅದರ ಬಗ್ಗೆ ಯೋಚಿಸ್ತಾ ಇರಿ. ಅಲ್ಲಿಯವರೆಗೆ ನಿರಂತರ ಅಧ್ಯಯನ ಮತ್ತು ಅಧಿಕೃತ ಮಾಹಿತಿ ಕಡೆಗೆ ಮಾತ್ರ ನಮ್ಮೆಲ್ಲರ ಗಮನವಿರಲಿ.